ಫ್ಯಾನ್ಸ್ ಮೆಸೇಜ್ ಏನು ಡಿಫ್ರೆನ್ಸ್ ಇಲ್ಲ ಅನ್ನೋಂಥದ್ದು. ಹೌದು, ನಾನು ಹೇಳಿನಲ್ಲಪ್ಪ, ಈಗ ಡಿ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿದ ತಪ್ಪಂತ, ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ, ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ? ಐ ಆಮ್ ಶಾಕ್. ಅಂದ್ರೆ ಪವಿತ್ರ ಗೌಡೆ ಕಳ್ಸಿದ್ ಮಾತ್ರ ನಿಮ್ಗೆ ರೋಷ ಬಂತು, ಕೋಪ ಬಂತು, ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ. ನೀವ್ ಯೋಚನೆ ಮಾಡಿ, ನನಗೆ ಈ ತರ ಕಳ್ಸ್ತಾರಂದ್ರೆ ಐ ಆಮ್ ಜಸ್ಟ್ ವಂಡ್ರಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಆಕ್ಚುಲಿ ಹುಡುಗಿರ್ ನಾನು ನೋಡಿದೀನಿ, ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರ ವಿಡಿಯೋ ಮಾಡಿ ಹಾಕಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ನಿಮ್ಮ ದರ್ಶನ್ ನಿಮ್ ಸಹ ಕಲಾವಿದ, ನೀವು ಹಿಂದೆ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದಿರಾ, ನೀವೇನಾದ್ರು ಇವತ್ತು ಆ ವಿಚಾರವಾಗಿ ಈ ತರ ಆಗಿದ್ರೆ ನೀವೇನಾದ್ರು ಒಂದು ಮೆಸೇಜ್ ಹಾಕಿ ಅಥವಾ ಫೋನ್? ಇಲ್ಲಪ್ಪ, ನಾನು ಯಾವತ್ತು ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್. ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್. ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಅಂಡ್ ಐ ಆಮ್ ನಾಟ್ ಇನ್ ಟಚ್ ವಿತ್ ದೆಮ್. ಒಂದ್ ಮದ್ವೆಲಿ ಸಿಕ್ಕಿದಾಗ ಮಾತಾಡ್ಸಿದ್ರು, ಬಟ್ ದಿಸ್ ಇಸ್ ಬಿಫೋರ್ ರೇಣುಕಾ ಸ್ವಾಮಿ. ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು, ನಾನು ಚೆನ್ನಾಗಿ ಮಾತಾಡ್ಸಿದೆ ಅಷ್ಟೇ. ಇನ್ಸಿಡೆಂಟ್ ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ತುಂಬಾ ಕಡೆ ಮೀಡಿಯಾದಲ್ಲೂ ಬಂದಿದೆ. ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡಬಹುದಿತ್ತಲ್ಲ ಮೇಡಮ್, ಈ ರೀತಿಯಾಗಿ ಮಾಡಬಾರ್ದು, ಫ್ಯಾನ್ಸ್ಗಳು ಈ ತರ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡ್ಬೋದಿತ್ತು. ಈ ವಿಚಾರದಲ್ಲಿ ಜವಾಬ್ದಾರಿ ಇಲ್ವಾ ಅಂತ? 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೆ ಮಾಡಬೇಕಾಗಿತ್ತು. ಆಕ್ಚುಲಿ ಅವ್ರು ಮುಂಚೆನೆ ಮಾಡಿದಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ಗಳು ಕಳಿಸ್ತಾ ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ. ಯಾರು ಗೊತ್ತು ಅಲ್ವಾ? ಯಾಕಂದ್ರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ. ಅವ್ರ ಮುಂಚೆನೆ, ನಾನು 2 ವರ್ಷ ಮುಂಚೆನೆ ಹೇಳಿದ್ದೆ ಈ ತರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದ್ರು ಅವ್ರ ಕ್ರಮಕ್ಕೆ ತಗೊಂಡಿದ್ರೆ, ಈ ತರ ಅವ್ರ ಫ್ಯಾನ್ಸ್ಗೆ ಹೇಳಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದೇನೋ. 1 ಸೆಕೆಂಡ್ ಸರ್. ಪವಿತ್ರ ಗೌಡಂಗೆ ಮೆಸೇಜ್ ಮಾಡಿ ರೇಣುಕಾ ಸ್ವಾಮಿಗೆ ಅದು ಶಿಕ್ಷೆ ಆಯ್ತು. ಈಗ ನಿಮಗೂ ಮೆಸೇಜ್ ಮಾಡಿದ್ರೆ ಆ ತರ ಶಿಕ್ಷೆ ಕೊಡ್ತಾರೆ ಅಂತ ಯಾವ ತರ ಶಿಕ್ಷೆ? ಇಲ್ಲಪ್ಪ, ನಾವು ಬೇರೋಲ್ ಇಲ್ಲ ಇಲ್ಲ. ಅದೇ ಐ ಆಮ್ ಆಸ್ಕಿಂಗ್, ನಾವ್ ಮರ್ಡರ್ ಮಾಡಕ್ಕಾಗುತ್ತೆ ಎಲ್ಲರೂ ಅಥವಾ ಅವ್ರು ಮರ್ಡರ್ ಮಾಡಕ್ಕಾಗತ್ತಾ? ಇಟ್ಸ್ ನಾಟ್ ಲೈಕ್ ದಟ್, ರೈಟ್? ವಿ ಲಿವ್ ಇನ್ ಅ ಸಿವಿಲೈಸ್ ಸೊಸೈಟಿ. ಒಂದು ಲಾ ಅಂತ ಇದೆ, ಒಂದು ಪೊಲೀಸ್ ಅಂತ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಟು ಸೊಸೈಟಿ. ಇಟ್ಸ್ ಶಾಕಿಂಗ್. ಮೇಡಮ್, ದರ್ಶನ್ ರೇಣುಕಾ ಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು, ಈಗ ನಿಮ್ ವಿಚಾರದಲ್ಲೂ ಏನು ಮಾಡದೆ ತಪ್ಪು ಮಾಡ್ತಾ ಇದಾರೆ? 100% ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ. ದಿಸ್ ಇಸ್ ಸಿ, ಕ್ರಿಟಿಸೈಸ್ ಮಾಡಿಪ್ಪ, ನೀವೇನಾದ್ರೂ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ. ದೇರ್ ಇಸ್ ದಟ್ ಫ್ಯಾನ್ ವಾರ್, ಅದೆಲ್ಲ ನಡೆಯುತ್ತೆ. ಬಟ್ ಈ ಮಟ್ಟಕ್ಕೆ ಈ ತರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ದಿಸ್ ಇಸ್ ಹಾರಿಬಲ್. ಈ ತರ ಆಗ್ಲೇಬಾರ್ದು. ಈ ತರ ನೋಡಿದ್ರೆ ನನ್ಗನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್. ಅವ್ರ ಮೈಂಡ್ ಸೆಟ್ ಏನಿದೆ, ಅವ್ರ ವಾತಾವರಣ ಏನು, ಅವ್ರ ಲೈಫ್ ಏನು, ನಮ್ಮ ಸಮಾಜದಲ್ಲಿ ನಾವಿರೋದು ಯಾವ ತರ ಸಮಾಜ ಅಂತ ನನಗೆ ಐ ಆಮ್ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್. ಇಲ್ಲ ಸರ್, ಐ ಹ್ಯಾವ್ ಗಿವನ್ ಇಟ್ ಟು ದ ಕಮಿಷನರ್ ಸರ್ ಅಂಡ್ ಐ ಆಮ್ ಶೋರ್ ದಟ್ ಹಿ ವಿಲ್. ನಿಮ್ ಫ್ರೆಂಡ್ ನೋಡಿ ಲುಕ್ ಕೊಡ್ತಾ ಇದ್ದಾರೆ ನಿಮಗೆ ಸರ್. ಹಿ ಹ್ಯಾಸ್ ಸೆಡ್ ದಟ್ ಹಿ ವಿಲ್ ಡೂ ಇಟ್ ಅಟ್ ದಿ ಅರ್ಲಿಯಸ್ಟ್. ಯಾರು? ಆಕ್ಚುಲಿ ನಾನು ಹೋಗಿದ್ದೆ. ಒಂದ್ ನಿಮಿಷ, 2 ವರ್ಷ ಹಿಂದೆ ಅನ್ಸುತ್ತೆ, ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ. ಅವ್ರು ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ಬೆಲ್ಗಾಮೋ ಬೀದಾರ್ ಯಾವ್ದು ಒಂದು ಊರಲ್ಲಿ ಒಂದು ಹುಡುಗ ಹೋಗಿ ಪಬ್ಲಿಕ್ ವೈಫೈ ಯೂಸ್ ಮಾಡ್ಕೊಂಡು ಒಂದು ಸೆಂಟರ್ ಅಲ್ಲಿ ಕೂತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ. ಆಮೇಲೆ ನನಗೆ ಗೊತ್ತಾಯ್ತು ಅವ್ನಿಗಿನ್ನು ಚಿಕ್ಕ ವಯಸ್ಸು. ನಾನು ಸರಿ ಆಯ್ತು, ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಯಾಕಂದ್ರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ, ಅವ್ರಿಗೇನು ಗೊತ್ತಿಲ್ಲ. ಇನ್ನು ಅವ್ರ ಜೀವನ ಇನ್ನೂ ಎಷ್ಟೋ ಇದೆ ಅವ್ರು ಸಾಧಿಸಬೇಕಾಗಿರೋದು. ಸೊ ಚಿಕ್ಕ ಹುಡುಗ ಅಲ್ವಾ, ಬಿಟ್ಬಿಡಿ ಅಂತ ನಾನು ಅಲ್ಲಿಗೆ ಮುಗಿಸ್ಬಿಟ್ಟೆ ಕೇಸ್. ಈ ಕೇಸಲ್ಲಿ ಫಸ್ಟ್ ನೋಡೋಣಪ್ಪ, ಇವ್ರಿಗೇನಾದ್ರೂ ರಿಹ್ಯಾಬಿಲಿಟೇಷನ್ ಸೆಂಟರು ಅಥವಾ ಏನಾದ್ರೂ ಆ ಥರ ಐ ಡೋಂಟ್ ಮೈಂಡ್. ಒಳ್ಳೇದಾಗತ್ತಂದ್ರೆ ಯಾಕೆ ಮಾಡಬಾರ್ದು?